ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು 121ನೇ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ್ದಾರೆ. ಅವರು ಯಾವುದನ್ನೇ ತಪ್ಪಿಸಿದ್ರು ಮನ್ ಕಿ ಬಾತ್ ತಪ್ಪಿಸಲ್ಲ ಅಂತ ಹೇಳ್ತಾ ಈ ಮಾತನ್ನು ಹೇಳ್ತಿದ್ದೀನಿ. ಯಾಕಂದರೆ ನಾಗರಿಕರಿಗೆ ಎದೆಗುಂದಿದೆ. ದಾಳಿಯಲ್ಲಿ ಏನು ಪೆಹಲ್ಗಾಮ್ ದಾಳಿಯಲ್ಲಿ ಜನರಿಗೆ ಮೃತಪಟ್ಟವರು ಅವ್ರ ಪರವಾಗಿ ಇಡೀ ದೇಶ ನಿಂತಿದೆ ಅಂತ ಹೇಳಿದಾಗ ಖಂಡಿತವಾಗಿಯೂ ಇಡೀ ದೇಶ ನಿಂತಿದೆ. ಇಲ್ಲಿ ಇಡೀ ಹಿಂದೂ ಮುಸ್ಲಿಮ್ ಅನ್ನೋ ಯಾವುದೇ ಭಾವನೆ ಇಲ್ಲದೆ ದೇಶದ ಜನ ಜೊತೆ ನಿಂತಿದ್ದಾರೆ. ಆದರೆ ಮೋದಿಯವರು ಮಾತ್ರ ಯಾರು ಮೃತಪಟ್ಟರೋ ಅವ್ರ ಮನೆಯವ್ರನ್ನ, ಕುಟುಂಬದವ್ರನ್ನ ಇದುವರೆಗೂ ಭೇಟಿ ಆಗಲಿಲ್ಲ. ದಾಳಿಗೊಳಗಾದವ್ರನ್ನ ಇದುವರೆಗೂ ಹೋಗಿ ಆಸ್ಪತ್ರೆಯಲ್ಲಿ ಭೇಟಿ ಆಗಲಿಲ್ಲ. ಅದನ್ನು ರಾಹುಲ್ ಗಾಂಧಿ ಮಾಡಿದ್ರು. ಪ್ರಧಾನಿಯಾಗಿ ಅವರ ಜವಾಬ್ದಾರಿ ಏನು ಅಂತ ಇಲ್ಲಿ ಪ್ರಶ್ನಿಸಬೇಕಾಗ್ತದೆ. ಮತ್ತು ಕಾಶ್ಮೀರ ನಾಶ ಮಾಡೋಕ್ಕೆ ಭಯೋತ್ಪಾದಕರ ಗುರಿ ಇರೋದು ಅಂತ ಹೇಳ್ತಾ ಇದ್ದಾರೆ. 2011ರಲ್ಲಿ ಇದೇ ಭಯೋತ್ಪಾದನೆ ಬಾಂಬೆಯಲ್ಲಿ ಆದಾಗ ನೀವೇನು ಮಾತನಾಡಿದ್ರಿ? ಅವತ್ತು ಇಡೀ ವ್ಯವಸ್ಥೆ ಇದೆ, ಇಡೀ ವ್ಯವಸ್ಥೆಯನ್ನು ಬಳಸ್ಕೊಂಡು ನೀವು ಎಲ್ಲ ಸರಿ ಮಾಡಬೇಕು ಅಂತ ಹೇಳಿದ್ರಿ. ಇವತ್ತು ಯಾಕೆ ನೀವು ಅದೇ ವ್ಯವಸ್ಥೆಯ ವೈಫಲ್ಯವನ್ನು ನೀವು ಕಾರಣರಾಗಿದ್ದೀರಿ ಅಂತ ಒಪ್ಕೊಳ್ತಾ ಇಲ್ಲ? ಮತ್ತು ಯಾಕೆ ರಾಜೀನಾಮೆ ಕೊಡಿಸ್ತಾ ಇಲ್ಲ ನಿಮ್ಮ ಗೃಹ ಸಚಿವರು ಮತ್ತು ರಕ್ಷಣಾ ಸಚಿವರಿಂದ ಅಂತ ಹೇಳಿ? ಮತ್ತು ಅಲ್ಲಿ ಒಂದು 5 ವರ್ಷದ ಹುಡುಗ ಕೇಳ್ದ ನಿಮಗೆಲ್ರಿಗೆ VIP-ಗಳಿಗೆ ಹೋಗ್ಬೇಕಾದ್ರೆ ಎಲ್ಲ ರಕ್ಷಣಾ ವ್ಯವಸ್ಥೆ ಕೊಡ್ತೀರಾ, ನಮಗೆ ಯಾಕೆ ಕೊಡಲಿಲ್ಲ ಅಂತೇಳಿ. ಆ ಪ್ರಶ್ನೆಗೆ ಪ್ರಧಾನಿ ಇವತ್ತು ಉತ್ತರಿಸಬೇಕಾಗಿತ್ತು, ಅಥವಾ ಆ ಹುಡುಗನ ಜೊತೆ ಕನೆಕ್ಟ್ ಮಾಡಿ ಮಾತಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಇನ್ನು ಉಗ್ರರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದರೆ, ನೀವು ಬಂದಾಗಿದ್ದ ಎಷ್ಟು ಅಟ್ಯಾಕ್ ಆಯಿತು? ನೀವು ಹೇಳಿದರೆ 370 ರದ್ದು ಮಾಡಿದ್ರೆ ಅಟ್ಯಾಕ್ ಆಗಲ್ಲ, ಮತ್ತು ಎಲ್ಲ ನೋಟ್ ಅಮಾನ್ಯೀಕರಣ ಮಾಡಿದ್ರಿ, ಅದರಿಂದ ಉಗ್ರರಿಗೆ ಹಣ ಸಪ್ಲೈ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳಿದರೆ, ನಿಮ್ಮ ಮಾತುಗಳೆಲ್ಲ ಫೇಕ್ ಆಗಿದೆ ಅನ್ನೋದನ್ನು ಇವತ್ತು ಒಪ್ಕೋಬೇಕಾಗಿತ್ತು ಪ್ರಧಾನಿ ಮೋದಿಯವರು. ಆದ್ದರಿಂದ ನ್ಯಾಯ ಕೊಡಿಸ್ತೀವಿ ಅಂತ ಈಗಾಗಲೇ ಪುಲ್ವಾಮಾ ದಾಳಿಯಲ್ಲಿ ಯಾರಿಗೆಲ್ಲ 40 ಜನ ಸತ್ರು, ಅದರಿಂದ ಬಂದ ರಿಸಲ್ಟ್ ಏನು, ಅದ್ರ ಬಗ್ಗೆ ನಿಮ್ಮ ಹತ್ರ ಉತ್ತರ ಇಲ್ಲ. ನೀವು ಸುಮ್ಮನೆ ಈ ಸಂದರ್ಭಕ್ಕೆ ಅಂತ ಒಂದಷ್ಟು ಮಾತಾಡಿರ್ತೀರ, ಅದನ್ನು ಮೀಡಿಯಾಗಳು ತೋರಿಸ್ತವೆ, ಗೋಧಿ ಮೀಡಿಯಾಗಳು ನಿಮ್ಮ ತೊಡೆ ಮೇಲೆ ಕೂತಿರೋರು. ಜಗತ್ತಿನ ಎಲ್ಲೆಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಪ್ರಮುಖ ದೇಶದವರು ನನಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಸರಿ, ಎಲ್ಲ ಮಾತಾಡ್ತಾ ಇದ್ದಾರೆ, ಆದರೆ ನೀವು ಆ ಕುಟುಂಬದವರಿಗೆ ನಿಮ್ಮ ಸ್ಪಂದನೆ ಏನು? ಕೇಂದ್ರ ಸರ್ಕಾರ ಎಷ್ಟು ಹಣ ಕೊಟ್ಟಿದೆ ಪರಿಹಾರವಾಗಿ? ಕೇಂದ್ರ ಸರ್ಕಾರ ಮುಖ್ಯವಾಗಿ ಈ ದಾಳಿಗೆ ಕಾರಣ ಕೇಂದ್ರ ಸರ್ಕಾರದ ವೈಫಲ್ಯ, ರಕ್ಷಣಾ ವೈಫಲ್ಯ ಇದಕ್ಕೆ ಕಾರಣ ಆಗಿರೋದು. ಆದ್ದರಿಂದ ನೀವು ಅವರಿಗೆ ಕುಟುಂಬಗಳಿಗೆ ಹಣ ಕೊಡಬೇಕಾಗಿತ್ತು. ಆ ಹಣವನ್ನು ನೀವು ಕೊಟ್ಟಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಎಲ್ಲದರಲ್ಲೂ ಫೇಲ್ಯೂರ್ ಆಗಿದೆ. ಇದನ್ನು ಮೋದಿ ಒಪ್ಕೋಬೇಕಾಗಿತ್ತು.